ಶುಭೋದಯ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ದೇವಸ್ಥಾನಕ್ಕೆ ನಾವು ಹೋಗೋಷ್ಟರೊಳಗೆ ಕರೆಕ್ಟಾಗಿ ಪೂಜೆ ಕೂಡ ನಡೀತಾ ಇತ್ತು. ಹಾಗಾಗಿ ಗಾಡಿನ ಪೂಜೆ ಮಾಡಿಸೋಣ ಅಂತ ಹೇಳಿ ಅರ್ಚನೆ ಮಾಡಿಸ್ಕೊಂಡು ಗಾಡಿಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಬಿಟ್ಟು ಅರ್ಚಕರ ಹತ್ರ ಪೂಜೆ ಕೂಡ ಮಾಡಿಸ್ಕೊಂಡು ಅಲ್ಲಿರುವಂಥ ಎಲ್ರಿಗೂ ಸ್ವೀಟ್ಸ್ ಕೂಡ ಹಂಚಿದ್ವಿ. ನಮ್ಮ ಪ್ರಯಾಣ ತುಂಬಾ ಸುರಕ್ಷಿತವಾಗಿದ್ದರೆ ನಾವು ಸುರಕ್ಷಿತವಾಗಿರ್ತೀವಲ್ವ. ಹಾಗಾಗಿ ದೇವರ ಆಶೀರ್ವಾದನೂ ಕೂಡ ಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ ನಂತರ ನಾನು ನಿನ್ನೆ ಸೊಪ್ಪು ತೊಗೊಂಡು ಬಂದಿದ್ದೆ ಈವ್ನಿಂಗ್ ಬರುವಾಗ. ಸೊ ಸೊಪ್ಪೆಲ್ಲ ನೀಟಾಗಿ ತೊಳೆದು ನಾನು ಸೀಸರಲ್ಲೇ ನಾನು ಸೊಪ್ಪನ್ನು ಯಾವಾಗಲೂ ಕಟ್ ಮಾಡ್ಕೊಳ್ಳೋದು, ಅದಕ್ಕೋಸ್ಕರನೇ ಸೀಸರ್ ಇಟ್ಕೊಂಡಿದ್ದೀನಿ. गणेशं सुरेशं महेशं शिवं शङ्करं शङ्करेशानवीरे गिरीन्द्रात्मजा संगृहीता ಸೊಪ್ಪೆಲ್ಲ ಕಟ್ ಮಾಡಿದ ನಂತರ ನಾನು ಸ್ವಲ್ಪ ಕಲ್ಲುಪ್ಪು ಹಾಕಿದೆ, ಸ್ವಲ್ಪ ನೀರು ಹಾಕಿ ಹಾಗೆ ಸ್ವಲ್ಪ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ಹಾಕಿದೆ. ಸಬ್ಬಸಿಗೆ ಸೊಪ್ಪಿದ್ರೆ ಕೂಡ ಬಸ್ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಸಬ್ಬಸಿಗೆ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಸೊ ಸೊಪ್ಪೆಲ್ಲ ಬೇಯೋದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಟೆ. ನನ್ನ ಮಗ ಸೈಕಲಿಂದ ಕೆಳಗಡೆ ಇಳಿತಾನೆ ಇಲ್ಲ, ಹೊಸ್ದಾಗಿ ತೊಗೊಂಡು ಬಂದ್ವಿ ನಿನ್ನೆ. ಇನ್ನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡು ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಾಗಿಸ್ಕೊತೀನಿ. ಹಾಗೆ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೆ ಖಾರ ರುಬ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿರೋದನ್ನು ಅದರೊಳಗಡೆ ಹಾಕಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಸೊಪ್ಪು ಬೆಂದಾಗಿತ್ತು, ಹಾಗಾಗಿ ನೀರು ಮತ್ತು ಸೊಪ್ಪದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀರನ್ನ ಸಾಂಬಾರಿಗೆ ಬಳಸ್ಕೊತೀನಿ. ಸೊಪ್ಪು ಮಿಕ್ಸಿ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಸೊಪ್ಪು ಬೇಕಾಗಿತ್ತು, ಅದನ್ನು ಕೂಡ ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ನೀರು ಬೇಯಿಸ್ಕೊಂಡಿರೋ ನೀರು ಹಾಗೆ ಮಸಾಲ ರುಬ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೆ, ಅದನ್ನು ಕೂಡ ನಾನು ಹಿಂಡಿ ರಸನ ಅದು ಸಾಂಬಾರು ಒಳಗಡೆ ಮಿಕ್ಸ್ ಮಾಡಿದ್ದೀನಿ. ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಉಕ್ಕೋಗೋ ಥರ ಮಾಡಬೇಡಿ. ಉಕ್ಕೋದ್ರೆ ಸಾಂಬಾರು ಟೇಸ್ಟೇ ಹೊರಟೋಗುತ್ತೆ. ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮಾರ್ನಿಂಗೆ ಅನ್ನ ಸಾಂಬಾರು ಮಾಡ್ತಿದ್ರಿಂದ ನಾನು ರೈಸಿಗೆ ಕೂಡ ಇಟ್ಕೊಂಡೆ. ಒಂದು ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಕರಿಬೇವಿನ ಸೊಪ್ಪು ಹಾಗೆ ಜೀರಿಗೆ, ಸಾಸಿವೆ, ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದು, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಜಾಸ್ತಿ ಬೆಂದಿರುತ್ತಲ್ಲ ಮತ್ತೇನು ಜಾಸ್ತಿ ಬೇಯಿಸಾಗತ್ತೆ ಇಲ್ಲ. ಮನೆ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಒರೈನ್ ಮಾಲಲ್ಲಿ ತುಂಬಾ ಚೆನ್ನಾಗಿರುವಂಥ ಐಟಮ್ಸ್ ಕೂಡ ಇತ್ತು. ಸಂಡೇ ಹೋಗಿದ್ವಿ, ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿರುವಂಥ ಐಟಮ್ಸ್ ಇತ್ತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ವೀಡಿಯೋನ ಶೂಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ. ತುಂಬಾ ನೋಡ್ತಿದ್ದೀರಲ್ಲ ಎಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಐಟಮ್ಸ್ ಇತ್ತು. ಸೊ ನಾವು ಎಲ್ಲ ನೋಡ್ತಾ ಇದ್ವಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ ಇತ್ತು. ನೋಡಿಕೊಂಡು ಅಲ್ಲೇ ಇಟ್ಬಿಟ್ಟು ಹಂಗೆ ಬಂದುಬಿಟ್ವಿ. ಸೊ ಅಲ್ಲೊಂದು ಸ್ಮೆಲ್ ಬರ್ತಾಯಿತ್ತು, ಓಮ್ ಸ್ಪ್ರೇ ಹೇಳಿದ್ರು, ಅದು ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಲಾಸ್ಟ್ ಪೀಸ್ ಯಾರೋ ಒಂದು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು ಅಂತ ನೋಡಿಬಿಟ್ಟು ಹಾಗೆ ಬಂದ್ವಿ. ಎಲ್ಲ ಗ್ಲಾಸ್ ಐಟಮ್ಸ್ ಕೂಡ ಪ್ರೈಸ್ ತುಂಬಾ ಜಾಸ್ತಿನೇ ಇದೆ. ಸೊ ನಾವೇನು ತೊಗೊಳ್ಳಿಲ್ಲ. ಹಾಗಾಗಿ ಲೆನ್ಸ್ ಕಾರ್ಡ್ಗೆ ಹೋಗಿ ಒಂದು ಸ್ಪೆಕ್ಟ್ ತೊಗೋಬೇಕಾಗಿತ್ತು. ನನ್ನ ಹಸ್ಬೆಂಡ್ ಯಾವಾಗಲೂ ಸಿಸ್ಟಮ್ ಯೂಸ್ ಮಾಡ್ತಿರ್ತಾರೆ, ಹಾಗಾಗಿ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮುಂಚೆನೇ ತೊಗೋಬೇಕಲ್ವ. ಹಾಗಾಗಿ ತೊಗೊಳ್ಳೋಣ ಅಂತ ಹೋಗಿ ಅಲ್ಲೊಂದು ಸ್ಪೆಕ್ಟ್ ಕೂಡ ತೊಗೊಂಡು ಬಂದ್ವಿ ಅಷ್ಟೇ. ಮಿರರ್ ಹತ್ರ ನನ್ನ ಮಗ ತುಂಬ ಮುದ್ದಾಗಿ ಆಟಾಡ್ತಿದ್ದ, ಹಾಗಾಗಿ ಅದೊಂದು ವೀಡಿಯೋನ ಮಾಡಿದೆ. ಹಸಿವಾಗಿತ್ತು, ಹಾಗಾಗಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ ಮನೆಗೆ. ಬೇಸಿಗೆ ಆಗಿರೋದ್ರಿಂದ ಗಿಡಗಳಿಗೆ ನೀರು ತುಂಬಾ ಅಗತ್ಯ. ವೀಕಲ್ಲಿ 2 ಟೈಮ್ಸ್ ಆದರೂ ನಾವು ಗಿಡಗಳಿಗೆ ನೀರು ಹಾಕಲೇಬೇಕು. ನಾನು ಅವಾಗ ಸಮ್ಮರ್ ಟೈಮ್ ಅಲ್ವಾ, ಸೊ ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತೆ. ನಾನು ಒಂದು ದೊಡ್ಡ ಕಪ್ಪಲ್ಲಿ ಸ್ವಲ್ಪನೇ 4 ಪಾಟ್ಗಳಿಗೆ ಹಾಕಿಬಿಡ್ತೀನಿ. ಇದೊಂದು ಗಿಡ ನನ್ನ ಮಗ ಅದು ಬಾಲಲ್ಲಿ ಹೊಡೆದು ಸ್ವಲ್ಪ ಹಾಳಾಗಿದೆ. ನೋಡಬೇಕು ಚಿಗುರುತ್ತಾ ಏನಾಗುತ್ತೋ ಅಂತ. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ವ್ಲಾಗ್. ಮಾರ್ನಿಂಗ್ 6:30 ಟು ಅಪ್ ಟು 11 o'clock ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.